ನಮಸ್ಕಾರ, ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಮೈಕ್ರೋಟೇಸಾ ಮಾಡಿದಾಗೆ ಸಿಗ್ತಕ್ಕಂಥ ವೀರ್ಯಾಣುಗಳೇನಿರುತ್ತೆ ಅದರಲ್ಲಿ ಚೆನ್ನಾಗಿರೋ ಕ್ವಾಲಿಟಿ ಇರೋದಿಲ್ಲ ಅಂತ. ಅದಕ್ಕೆ ತಾವು ನೋಡಿರ್ಬೋದು, ಎಷ್ಟೊಂದು ಸರಿ ಮೈಕ್ರೋಟೇಸಾ ಮಾಡಿ ಅಲ್ಲಿಂದ ಸ್ಪರ್ಮ್ಸ್ ತೆಕ್ಕೊಂಡಾಗೆ ಇನ್ಫರ್ಟಿಲಿಟಿನಲ್ಲಿ ಮಾಡ್ತಕ್ಕಂಥ IVF ಸಕ್ಸಸ್ ರೇಟು ತುಂಬ ಲೋ ಇದೆ. ಅದು ಯಾಕೆ, ಹೇಗೆ ಅಂತ ಇವತ್ತೊಂದು ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡುವ. ಅದಕ್ಕೆ ಯಾವ ಥರ ಇವನ್ ನಮ್ಮಲ್ಲಿ ಶತಾಯುನಲ್ಲಿ ಅದಕ್ಕೆ ಒಂದು ಸೊಲ್ಯೂಷನ್ ಇದೆ ಅಂತ ಕೂಡ ನಾನು ಇವತ್ತು ತಮ್ಮೊಂದಿಗೆ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. ಫಸ್ಟ್ ಆಫ್ ಆಲು ಯಾವಾಗ ಮೈಕ್ರೋಟೇಸಾ ಮಾಡ್ತಾರೆ ಅಂತ ತಾವು ತಿಳ್ಕೊಬೇಕು. ಯಾವಾಗ ನಿಮಗೆ ಸ್ಪರ್ಮ್ ಎನಾಲಿಸಿಸ್ ಮಾಡಿದಾಗೆ, ಸೆಮೆನ್ ಎನಾಲಿಸಿಸ್ ಮಾಡಿದಾಗೆ ಸ್ಪರ್ಮ್ ಕೌಂಟು 0 ಅಂತ ಬರುತ್ತೆ, ಅಥವಾ ಮೊಟಿಲಿಟಿ ಆಲ್ಮೋಸ್ಟ್ 96-98% ಇದೇ ಇಮ್ಮೊಟೈಲ್ ಸ್ಪರ್ಮ್ಸು ಅಂದ ತಕ್ಷಣ ಅವರು ಒಂದು ಮೈಕ್ರೋಟೇಸಾ ಮಾಡಿ ನೋಡೋಣ, ಅಲ್ಲಿ ಒಂದು ಸ್ವಲ್ಪ ಯಾವುದಾದ್ರೂ ಚೆನ್ನಾಗಿರೋ ಸ್ಪರ್ಮ್ ಸಿಗೋ ಚಾನ್ಸಸ್ ಇರುತ್ತೆ ಅಂತ ಮಾಡ್ತಾರೆ. ಬಟ್ ನಾವು ಈಗ ನಾನೇ ಈಗ 26 ವರ್ಷದಿಂದ ಈ ಮಕ್ಕಳಿಲ್ಲದೆ ಇರೋರಿಗೆ, ಅದರಲ್ಲೂ ಅಜೂಸ್ಪರ್ಮಿಯಾಗೆ ಟ್ರೀಟ್ಮೆಂಟ್ ಕೊಡ್ತಾ ಬರ್ತಾಯಿದ್ದೀನಿ. ಪ್ಲಸ್ ನಾವು ಶತಾಯುನಲ್ಲಿ ಆಲ್ಮೋಸ್ಟ್ 125 ವರ್ಷದಿಂದ ಈ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಕೊಡ್ತಾ ಬರ್ತಾಯಿದ್ದೀವಿ. ಹಾಗೆ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನಾವು ನೋಡಿರೋದು ಅಂಟಿಲ್ ಆ್ಯಂಡ್ ಅನ್ಲೆಸ್ ಅಂದರೆ ನಿಮಗೆ ಅಲ್ಲಿ ಅಜೂಸ್ಪರ್ಮಿಯಾ ಇರ್ಬೋದು, ಅಥವಾ ಲೋ ಸ್ಪರ್ಮ್ ಕ್ವಾಲಿಟಿ ಇರ್ಬೋದು, ಅಥವಾ ಕೌಂಟ್ ಇರ್ಬೋದು, ಅದ್ರದ್ದು ಈ ಕೌಂಟ್ ಇಂಪ್ರೂವ್ ಆಗೋವರೆಗೆ, ಅಥವಾ ಅಜೂಸ್ಪರ್ಮಿಯಾನಲ್ಲಿ ಕ್ವಾಲಿಟಿ ಆಫ್ ಸ್ಪರ್ಮು ಏನಾದರೂ ಪ್ರೊಡಕ್ಷನ್ ಇಂಪ್ರೂವ್ ಆಗ್ತಾ ಇಲ್ಲ ಅಂದರೆ ನೀವು ಯಾವುದೇ ಥರದ್ದು ಆ್ಯಸ್ ಇಟ್ ಈಸ್ ಕಂಡೀಷನ್ನಲ್ಲಿ ನೀವು ಮೈಕ್ರೋಟೇಸಾನೇ ಮಾಡಲಿ, ಅಥವಾ ಬರೀ ಪೇಸಾ ಮಾಡಲಿ, ಅಥವಾ ಬರೀ ಸಿಂಪಲ್ ಆಗಿರೋ ಸ್ಪರ್ಮ್ನ ತೊಗೊಂಡು ವಾಶ್ ಮಾಡಿ ನಾವು ಎಂಬ್ರಿಯೋ ಮಾಡಿಬಿಟ್ಟು ಹಾಕಿದ್ದೀವಿ, ಈಗ IVF ಟ್ರೈ ಮಾಡೋಣ ಅಂತ ಹೇಳ್ತಾರಲ್ವ, ತಾವು ನೋಡಿರ್ಬೋದು. ತುಂಬ ಕಪಲ್ಸು ಹೇಳ್ತಾರೆ, ಇಲ್ಲ ನಾನು ಆಲ್ಮೋಸ್ಟ್ 3 IVF ಮಾಡಿಕೊಂಡೆ, 4 IVF ಮಾಡಿಕೊಂಡೆ, ಒಂದು ಸಕ್ಸಸ್ ಆಗ್ತಾಯಿಲ್ಲ ಅಂತ. ಸೊ ಅದಕ್ಕೆ ತಮ್ಮನ್ನೆಲ್ಲ ಒಂದು ಸ್ವಲ್ಪ ಅರಿವು ಮೂಡಿಸೋಣ. ಈ ಮೈಕ್ರೋಟೇಸಾ ಅಂದರೆ ಏನು, ಹೇಗಿರುತ್ತೆ, ಹೇಗೆ ಮಾಡ್ತಾರೆ, ಅದರಲ್ಲಿ ಡಿಫೆಕ್ಟ್ ಬಂದರೆ ಅದನ್ನು ಯಾವ ಥರ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಯಾಕಂದರೆ ಒಂದು ತಾವು ತಿಳ್ಕೊಬೋದು, ಎಸ್ಪೆಷಲಿ ಈ ಮೇಲ್ ಇನ್ಫರ್ಟಿಲಿಟಿ ಅಂತ ಬಂದಾಗೆ ಅದರಲ್ಲೂ 0 ಕೌಂಟು ಅಥವಾ ಅಜೂಸ್ಪರ್ಮಿಯಾ ಅಂತ ಬಂತು ಅಂತಂದರೆ ಆಯುರ್ವೇದ ಯುನಾನಿ ಬಿಟ್ಟರೆ ನಿಮಗೆ ಬೇರೆ ಯಾವುದೇ ಸಿಸ್ಟಮಲ್ಲೂ ಇಷ್ಟು ಎಫೆಕ್ಟಿವ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ನಿಮಗೆ ಇಲ್ಲ. ಅದರಲ್ಲೂ ಅಜೂಸ್ಪರ್ಮಿಯಾ ಬಂತು ಅಂದರೆ ತಾವು ನೋಡಿರ್ಬೋದು, ಪ್ರತಿಯೊಂದು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟು ಅಥವಾ ಎಂಡ್ರಾಲಜಿಸ್ಟ್ ಇರ್ಬೋದು, ಅವರೆಲ್ಲರೂ ಹೇಳೋದು ಒಂದೇ, ನಿಮ್ಮ ಸ್ಪರ್ಮಿಂದ ಮಗು ಆಗೋದಿಲ್ಲ, ನೀವು ಡೋನರ್ ಸ್ಪರ್ಮ್ಗೆ ಹೋಗಲೇಬೇಕು ಅಂತ. ಯಾವಾಗ ಡೋನರ್ ಸ್ಪರ್ಮ್ ಅಂತ ಹೇಳ್ತಾರೆ ಆವಾಗ ತಾವು ಹೆದರ್ಕೊಂಡ್ಬಿಡ್ತೀರ. ಯಾಕಂದ್ರೆ ನಾವು ನೋಡಿದ್ದೀವಿ. ನೋಡಿ, ಒಂದು ಸಿಂಪಲಾಗಿ ಇದಕ್ಕೆ ಉದಾಹರಣೆ ಕೊಡಬೇಕು ಅಂತಂದರೆ, ಈಗ ಒಂದು ಬೀಜ ಮೊಳಕೆ ಹೊಡೆದಿರುತ್ತೆ, ಜಸ್ಟ್ ಮೊಳಕೆ ಹೊಡೆದು ಗಿಡ ಆಗಬೇಕು. ಅದು ಆ ಮೊಳಕೆ ಹೊಡೆದಿರೋ ಬೀಜಕ್ಕೆ ಬೈ ಚಾನ್ಸ್ ಅದಕ್ಕೆ ಸರಿಯಾಗಿ ಗೊಬ್ಬರ ಇಲ್ಲ, ಭೂಮಿ ಚೆನ್ನಾಗಿಲ್ಲ, ಅದಕ್ಕೆ ನೀರು ಸರಿಯಾಗಿ ಸಿಗ್ತಾ ಇಲ್ಲ, ಗಾಳಿ ಬೆಳಕು ಸರಿಯಾಗಿರ್ತಾ ಇಲ್ಲ ಅಂದರೆ ಅದು ಒಂದು ಗಿಡವಾಗಿ ಬೆಳೆಯೋಕ್ಕೆ ಸಾಧ್ಯನಾ? ಅದೇ ಥರ ಈ ಅಜೂಸ್ಪರ್ಮಿಯಾನಲ್ಲಿ ಏನಾಗುತ್ತೆ ಅಂದರೆ, ಟೆಸ್ಟಿಸಲ್ಲಿ ಏನು ಈ ಸ್ಪರ್ಮ್ಸು ಪ್ರೊಡಕ್ಷನ್ ಆಗಿಬಿಟ್ಟು ಚೆನ್ನಾಗಿ ಬೆಳೆದ್ಬಿಟ್ಟು ಆಚೆ ಅವು ಬಂದಾಗೆ ನಿಮಗೆ ಸೆಮೆನ್ ಅನಾಲಿಸಿಸ್ ಮಾಡಿದಾಗೆ ಅಲ್ಲಿ ಎಷ್ಟಿದ್ದಾವೆ, ಎಷ್ಟು ನಂಬರ್ಸ್ ಇದೆ ಅಂತ ಗೊತ್ತಾಗುತ್ತೆ. ಈ ಅಜೂಸ್ಪರ್ಮಿಯಾನಲ್ಲಿ ಏನಾಗುತ್ತೆ, ಅಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ನು, ಈ ವೀರ್ಯಾಣುವಿನ ಉತ್ಪತ್ತಿ ಆಗ್ತಕ್ಕಂಥ ಕ್ರಿಯೆ ಏನಿದೆ ಅದೇ ಕುಂಠಿತಗೊಂಡಿರುತ್ತೆ, ಅಂದರೆ ಅದರಲ್ಲೇ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅಂಥ ಪ್ರಾಬ್ಲಮ್ ಇರ್ತಕ್ಕಂಥ ಒಂದು ಇವನ್ ನೀವು ಮೈಕ್ರೋಟೇಸಾ ಮಾಡಿದ ಮೇಲೆ 4 ಸಿಕ್ತು, 5 ಸಿಕ್ತು, ಚೆನ್ನಾಗಿರೋದಿದೆ ಅಂತ ಹೇಳಿಬಿಟ್ಟು ವಾಶ್ ಮಾಡಿ ಹಾಕೋಕ್ಕೆ ಹೋಗ್ತಾರೆ. ನಾನು ಆವಾಗ ಹೇಳಿದೆ, ಬೀಜ ಒಂದು ಜಸ್ಟ್ ಮೊಳಕೆ ಹೊಡೆದಿರುತ್ತೆ, ಇನ್ನೂ ಚೆನ್ನಾಗಿ ಬೆಳೀತಾ ಇರಲ್ಲ, ಅದನ್ನು ತೆಗೆದುಬಿಟ್ಟು ತಾವು ಚೆನ್ನಾಗಿ ಬೆಳೆದಿದೆ ಅಂತ ಬೇರೆ ಕಡೆ ನೆತ್ಬಿಟ್ರು ಅನ್ನೋದು ಸತ್ತೋಗ್ಬಿಡುತ್ತೆ. ಅದೇ ಥರ ತಾವು ನೋಡ್ತಾ ಇರ್ಬೋದು, ಈ ಫೇಲ್ಡ್ IVFs ಏನು ರಿಪೀಟೆಡ್ಲಿ ಆಗ್ತಾಯಿದೆ. ತುಂಬ ಜನ ಹೇಳ್ತಾರೆ, ನೋಡಿ ನಾನು 3 ಮಾಡಿಸ್ಕೊಂಡೆ, 4 ಮಾಡಿಸ್ಕೊಂಡೆ, ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಹೋಗಿ ಮಾಡಿಸ್ಕೊಂಡೆ IVF ಸೆಂಟ್ರಲ್ಲಿ, ಅಂದರೂ ಕೂಡ ಸಕ್ಸಸ್ ರೇಟ್ ಆಗ್ತಾಯಿಲ್ಲ ಅಂತ. ಸೊ ತಾವು ಒಂದು ಅರ್ಥ ಮಾಡ್ಕೋಬೇಕು, ಯಾವಾಗ ಅಲ್ಲಿ 0 ಕೌಂಟ್ ಅಂತಿದೆ, ಅಜೂಸ್ಪರ್ಮಿಯಾ ಇದೆ ಅಂದರೆ ನಿಮ್ಮಲ್ಲಿ ವೀರ್ಯಾಣುಗಳ ಉತ್ಪತ್ತಿ ಆಗ್ತಕ್ಕಂಥ ಏನು ಪ್ರಕ್ರಿಯೆ ಇದೆ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ ಅಂತ. ಆ ಪ್ರಾಬ್ಲಮ್ನ ಸರಿಪಡಿಸೋವರೆಗೆ ನಿಮ್ಗೆ ಏನೇ ಒಂದು 4-5 ಸಿಕ್ಕರೂ ಅದಕ್ಕೆ ತಲೆ ಇರೋದಿಲ್ಲ, ಬಾಡಿ ಇರೋದಿಲ್ಲ, ಬಾಲ ಇರೋದಿಲ್ಲ, ಅಂದರೆ ಹೆಡ್ ಡಿಫೆಕ್ಟು, ಟೇಲ್ ಡಿಫೆಕ್ಟು, ಅದರದ್ದು ಬಾಡಿ ಡಿಫೆಕ್ಟು ಎಲ್ಲ ಇರುತ್ತೆ. ಅಂಥ ಡಿಫೆಕ್ಟೆಡ್ ಸ್ಪರ್ಮ್ ತೊಗೊಂಡು ಏನೋ ಒಂಚೂರು ಉಸಿರಾಡ್ತಾ ಇದೆ ಅಂತ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿರೋ ಎಗ್ ಜೊತೆ ನೀವು ಹಾಕಿಬಿಟ್ಟು ಒಂದು ಫರ್ಟೈಲ್ ಆಗಿರ್ತಕ್ಕಂಥ ಒಂದು ಎಂಬ್ರಿಯೋ ಕೂಡ ಮಾಡಿಬಿಟ್ಟು IVF ಮಾಡ್ತು ಅಂದರೆ ಸಕ್ಸಸ್ ರೇಟು ತುಂಬಾ ಕಡಿಮೆ ಇದೆ. ಆಲ್ಮೋಸ್ಟ್ ವಿ ಕ್ಯಾನ್ ಸೇ 99% ಸಕ್ಸಸ್ ರೇಟ್ ಆಗೋದಿಲ್ಲ. ಅದಕ್ಕೆ ತಾವು ನೋಡಿರ್ಬೋದು, ಅಜೂಸ್ಪರ್ಮಿಯಾ ಅಂದ ತಕ್ಷಣ ತಮ್ಗೆ ಹೆದರ್ಸೋದು, ಬೇಗ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಮಕ್ಕಳಾಗಲ್ಲ ಅಂತ. ಅಜೂಸ್ಪರ್ಮಿಯಾನಲ್ಲಿ ಇಲ್ಲ ಸರ್ 0 ಕೌಂಟ್ ಇದೆ, ಅದು ಹೇಗೆ ಮಾಡ್ತೀರಾ ಅಂದರೆ, ಇಲ್ಲ ನಾವು ಮೈಕ್ರೋಟೇಸಾ ಅಂತ ಮಾಡ್ತೀವಿ ಅಂತ. ಮೈಕ್ರೋಟೇಸಾ ಏನು
ಅದು ಹೇಗೆ ಮಾಡ್ತಾರೆ ಅಂತಂದರೆ, ನಮ್ಮ ಟೆಸ್ಟಿಸ್ ಏನಿದೆ ಅದ್ರ ಹೊರಗಡೆ ಚರ್ಮನ ಒಂದು ಸ್ವಲ್ಪ ಕಟ್ ಮಾಡಿ ಓಪನ್ ಮಾಡಿ ಟೆಸ್ಟಿಸ್ನ ಆಚೆ ತೆಗೆದು ಟೆಸ್ಟಿಸ್ನೂ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಅದನ್ನು ಇನ್ನೊಂದು ಸ್ವಲ್ಪ ಓಪನ್ ಮಾಡಿ ಈ ನೀಡಲ್ ಏನಿರುತ್ತೆ ಸೂಜಿ ಥರ ಇರುತ್ತೆ ಅದನ್ನು ಚುಚ್ಚೋಕ್ಕೆ ಶುರು ಮಾಡ್ತಾರೆ. ಚುಚ್ಚಿದಾಗೆ ಅದರಿಂದ ಒಂದು ಸ್ವಲ್ಪ ಲಿಕ್ವಿಡ್ ಬರುತ್ತೆ ಆಚೆ. ಆ ಲಿಕ್ವಿಡ್ ಬಂದಾಗೆ ಆ ಲಿಕ್ವಿಡ್ನ ತೊಗೊಂಡ್ಬಿಟ್ಟು ಮೈಕ್ರೋಸ್ಕೋಪಲ್ಲಿ ಹಾಕಿಬಿಟ್ಟು ನೋಡ್ತಾರೆ ಏನಾದರೂ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಬೆಳೆದಿರೋದು ಅಥವಾ ಅಲ್ಪ ಸ್ವಲ್ಪ ಜೀವಂತವಾಗಿರ್ತಕ್ಕಂಥ ಸ್ಪರ್ಮ್ ಏನಾದ್ರು ಸಿಗುತ್ತಾ ಅಂತ. ಅಲ್ಲಿ ಸಿಗೋ ಚಾನ್ಸಸ್ ತುಂಬ ಇರುತ್ತೆ. ಹೇಗೆ ಅಂದರೆ ತಾವು ನೋಡಿ, ಈಗ ಫಾರ್ ಎಕ್ಸಾಂಪಲ್ ಹೆಸರು ಬೆಳೆದಿರ್ತೀರ, ಹೆಸರು ಗೋಧಿ ಅಕ್ಕಿ ಏನೋ ಒಂದು ಬೆಳೆದಿರ್ತೀರ. ನೀವು ನೋಡಿದ ಗದ್ದೆನಲ್ಲಿ ಒಂದು ಕಲ್ಲಿರುತ್ತೆ, ಆ ಸುತ್ತಲೆಲ್ಲ ಬೆಳೆ ಬೆಳೆದಿರುತ್ತೆ, ಆ ಕಲ್ಲು ಮೇಲೆ ಎಲ್ಲೂ ಬೆಳೆದಿರಲ್ಲ. ನೀವು ಕಲ್ಲು ಎತ್ತಿದಾಗೆ ಅದ್ರ ಕೆಳಗಡೆ ಚಿಕ್ಕ ಚಿಕ್ಕ ಮೊಳಕೆ ಹೊಡೆದಿರ್ತಕ್ಕಂಥ ಬೆಳೆಗಳು ಸಿಗುತ್ತೆ. ಬಟ್ ಅದು ಚೆನ್ನಾಗಿ ಬೆಳೆದಿರೋ ಬೆಳೆ ಇರಲ್ಲ, ಜಸ್ಟ್ ಮೊಗ್ಗಾಗಿರುತ್ತೆ. ಅದೇ ಥರ ಈ ಮೈಕ್ರೋಟೇಸಾ ಮಾಡಿದಾಗೆ ನಿಮಗೆ ಅಲ್ಲಿ ಸ್ಪರ್ಮೆಟೋಜೋವಾ ಏನೋ ಸಿಗುತ್ತೆ, ಬಟ್ ಅದು ಫುಲ್ ಬ್ಲೋನು ಚೆನ್ನಾಗಿ ಗ್ರೋತ್ ಆಗಿರೋದಿಲ್ಲ. ಅದಕ್ಕೆ ತಾವು ನೋಡಿರ್ಬೋದು ಮೈಕ್ರೋಟೇಸಾ ಮಾಡಿಬಿಟ್ಟು ಸ್ಪರ್ಮ್ ಏನನ್ನು ತೊಗೊಂಡು ಎಂಬ್ರಿಯೋ ಮಾಡಿ IVF ಮಾಡಿದರೆ ಫೇಲ್ಯೂರ್ ರೇಟು ಜಾಸ್ತಿ ಇದೆ. ಫೇಲ್ಡ್ IVFಸು ತುಂಬಾ ಕಾಮನ್ ಆಗಿ ಕಾಣ್ತಾ ಇದೆ. ಅದಕ್ಕೆ ರೀಸನ್ನು ಇದು ಒಂದೇ. ಸೊ ಅಲ್ಲಿ ಏನು ಮಾಡ್ತಾರೆ, ಅದೆಲ್ಲ ಚುಚ್ಚಿಬಿಟ್ಟು, ಯಾಕಂದರೆ ಅವು ಕೋಟಿಗಟ್ಟಲೆ ಇರಬೇಕು, ಅದರಲ್ಲಿ ಒಂದು 4-5 ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ 4-5 ತೊಗೊಂಡು, ಯಾಕೆ ಮೈಕ್ರೋಸ್ಕೋಪ್ ಇದೆ ಈಗ, ಸೊ ನೀವು ಈಸಿಯಾಗಿ 4-5 ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಆ 4-5ನ ತೊಗೊಂಡು ಒಂದು ಸ್ವಲ್ಪ ಅದಕ್ಕೆ ವಾಶ್ ಎಲ್ಲ ಮಾಡಿ ಅದಕ್ಕೊಂದು ಸ್ವಲ್ಪ ಶಕ್ತಿ ಬರೋ ಥರ ಒಂಚೂರು ಇದೆಲ್ಲ ಕೊಟ್ಬಿಟ್ಟು ಅದನ್ನು ತೊಗೊಂಡು ಎಂಬ್ರಿಯೋ ಮಾಡೋಕ್ಕೆ ಹೋಗ್ತಾರೆ. ಬಟ್ ಅದು ಸಕ್ಸಸ್ ರೇಟು ತುಂಬ ಕಡಿಮೆ ಇದೆ. ನಂದು 26 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನೋಡ್ತಾ ಇದ್ದೀನಿ, ಆಲ್ಮೋಸ್ಟು ನಿಮಗೆ 0% ಸಕ್ಸಸ್ ರೇಟ್ ಇದೆ. ಸೊ ಹಾಗಾಗಿ ಮೈಕ್ರೋಟೇಸಾ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅಥವಾ ಯಾರಾದರೂ ಡಾಕ್ಟ್ರ್ ಮೈಕ್ರೋಟೇಸಾ ಮಾಡ ಅಂತ ಹೇಳಿದಾಗೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಮೈಕ್ರೋಟೇಸಾ ಮಾಡೋದನ್ನು ಫಸ್ಟು ಅವಾಯ್ಡ್ ಮಾಡಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಮೈಕ್ರೋಟೇಸಾ ಮಾಡಿದಾಗೆ ಟೆಸ್ಟಿಸಿಂದ ಆಚೆ ತೆಗೆದುಬಿಟ್ಟು ಅದನ್ನೇನು ಸೂಜಿಯಲ್ಲಿ ಚುಚ್ಚಿಬಿಟ್ಟು ಅದರಿಂದ ಒಂದು ಲಿಕ್ವಿಡ್ ಏನು ತೆಕ್ಕೊಳ್ತಾರೆ, ಆ ಲಿಕ್ವಿಡ್ ತೆಕ್ಕೊಳ್ಳೋ ಟೈಮಲ್ಲಿ ಎಷ್ಟೊಂದು ಸ್ಪರ್ಮ್ ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥ ಏನು ಅಲ್ಲಿರ್ತಕ್ಕಂಥ ಸೆಲ್ಸ್ ಇದೆ ಅವು ಸತ್ತೋಗ್ಬಿಡ್ತವೆ. ಅದನ್ನು ಮತ್ತೆ ಬೆಳೆಸೋಕ್ಕಾಗೋದಿಲ್ಲ. ಯಾಕೆ ಫಸ್ಟ್ ಆಫ್ ಆಲು ನಿಮಗೆ ಅಜೂಸ್ಪರ್ಮಿಯಾ ಇದೆ, ಅವು ಸರಿಯಾಗಿ ಬೆಳೀತಾ ಇಲ್ಲ, ಅಲ್ಲಿ ಪ್ರೊಡಕ್ಷನ್ನೇ ಆಗ್ತಾಯಿಲ್ಲ. ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸೆಲ್ಲು ಕೂಡ ಈ ಥರ ಚುಚ್ಚಿದಾಗ ಸತ್ತೋಗ್ಬಿಡ್ತು ಅಂದರೆ ನಿಮ್ಗೆ ಇನ್ನೂ ಸ್ವಲ್ಪನೇ ಉಳಿಯುತ್ತೆ. ಈವನ್ ನಾವು ಟ್ರೀಟ್ಮೆಂಟ್ ಕೊಟ್ಟರು ತುಂಬ ಲೇಟ್ ಆಗುತ್ತೆ. ಬಟ್ ನಾನು ಎಷ್ಟೊಂದು ಜನ ಮೈಕ್ರೋಟೇಸಾ ಮಾಡಿದಾಗೂ ಕೂಡ ನಾವು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಸಕ್ಸಸ್ ರೇಟ್ನ ನೋಡಿದ್ದೀವಿ ನಾವು. ಸೊ ಹಾಗಾಗಿ ನಿಮ್ಗೆ ಅಜೂಸ್ಪರ್ಮಿಯಾ ಏನಾದರೂ ಇತ್ತು, 0 ಕೌಂಟ್ ಇತ್ತು ಅಂತಂತಂದರೆ ಡಾಕ್ಟ್ರ್ ಮೈಕ್ರೋಟೇಸಾ ಹೇಳಿದರೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಮಾಡಿಲ್ಲ ಅಂದರೆ ಆರಾಮಾಗಿ ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ ನಿಮ್ಮ ರಿಪೋರ್ಟ್ಸ್ ಕಳಿಸಿ ಡಾಕ್ಟ್ರ್ ಜೊತೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ. ಬೈ ಚಾನ್ಸ್ ಮಾಡಿಸಿದ್ರೆ ಆ ಮಾಡಿಸಿರೋ ರಿಪೋರ್ಟ್ ಕೂಡ ಕಳಿಸಿ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿ ಬೆಳೆದ ಮೇಲೆ ನಿಮಗೆ 6 to 9 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಳ್ತು ಅಂತಂದರೆ ಆರಾಮಾಗಿ ನಿಮಗೆ ನಿಮ್ಮದೇ ಓನ್ ಸ್ಪರ್ಮ್ನ ತೊಗೊಂಡು ಒಳ್ಳೆ ಕ್ವಾಲಿಟಿ ಸ್ಪರ್ಮ್ ಪ್ರೊಡಕ್ಷನ್ ಆಗುತ್ತೆ. ಅದರಿಂದ ಆಯಿತು ಅಂತಂದರೆ ಹುಟ್ಟೋ ಮಗು ಕೂಡ ಚೆನ್ನಾಗಿರುತ್ತೆ, ಅಬಾರ್ಷನ್ ಆಗೋದಿಲ್ಲ, IVFಗಳು ಫೇಲ್ ಆಗೋದಿಲ್ಲ. ಯಾಕಂದರೆ ಪ್ರತಿಯೊಂದು ಅಜೂಸ್ಪರ್ಮಿಯಾ ಕೇಸಲ್ಲಿ, ಪ್ರತಿಯೊಂದು ಇನ್ಫರ್ಟಿಲಿಟಿ ಕೇಸಲ್ಲಿ IVF ನೆಸೆಸಿಟಿ ಇಲ್ಲ. ಎಷ್ಟೊಂದು ಸರಿ ನಾವು 2-3 ಫೇಲ್ಡ್ IVF ಕೇಸ್ಗಳಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಾಗೆ ನಾರ್ಮಲ್ ಆಗಿ ಕನ್ಸೀವ್ ಆಗಿದ್ದಾರೆ, ನಾರ್ಮಲ್ ಆಗಿ ಮಗು ಆಗಿದೆ. ಸೊ ಹಾಗಾಗಿ ನಿಮಗೇನಾದರೂ ಅಜೂಸ್ಪರ್ಮಿಯಾ ಇತ್ತು, ಆಲ್ರೆಡಿ ಒಂದಷ್ಟು ಫೇಲ್ಡ್ IVF ಆಗಿದೆ, ಮೈಕ್ರೋಟೇಸಾ ಮಾಡೋಕ್ಕೆ ಹೇಳಿದ್ದಾರೆ ಡಾಕ್ಟ್ರು, ಅಥವಾ ಈಗ ಮೈಕ್ರೋಟೇಸಾ ಮಾಡಿದರೂ ಕೂಡ ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿಬಿಟ್ಟು ಒಂದು ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮದು ಕರೆಕ್ಟಾಗಿ ಟ್ರೀಟ್ಮೆಂಟ್ ನಾವು ಒಂಥರ ನಮ್ಮಲ್ಲಿ ಏನಿಲ್ಲ, ನಾವು ಶತಾಯುನಲ್ಲಿ ಮಾಡೋದೇನು ಅಂತಂದರೆ ಫಸ್ಟು ಯಾಕೆ ನಿಮ್ಮಲ್ಲಿ ಮಾತ್ರ ಅಜೂಸ್ಪರ್ಮಿಯಾ ಪ್ರಾಬ್ಲಮ್ ಇದೆ ಅದನ್ನು ಫಸ್ಟ್ ಕಂಡುಹಿಡಿತೀವಿ, ಆಮೇಲೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ತೀವಿ. ಹಾಗಾಗಿ ನಿಮಗೆ ಶಾರ್ಟ್ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ನಾವಲ್ಲಿ ಎಸ್ಪೆಷಲಿ ಶತಾಯುನಲ್ಲಿ ಟೇಲ್ ಡಿಫೆಕ್ಟ್ ಇದ್ದರೆ, ಅಂದರೆ ಬಾಲ ಡಿಫೆಕ್ಟ್ ಇದ್ದರೆ ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟು, ಬಾಡಿ ಡಿಫೆಕ್ಟ್ ಇದ್ದರೆ ಬೇರೆ ಥರ ಟ್ರೀಟ್ಮೆಂಟು, ಹೆಡ್ ಡಿಫೆಕ್ಟ್ ಇದ್ದರೆ ಬೇರೆ ಥರ ಟ್ರೀಟ್ಮೆಂಟು, ಮೊಟಿಲಿಟಿ ಪ್ರಾಬ್ಲಮ್ ಇದ್ದರೆ ಬೇರೆ ಥರ ಟ್ರೀಟ್ಮೆಂಟು, ಅದರಲ್ಲಿ ಇನ್ಫೆಕ್ಷನ್ ಏನಾದರೂ ಇತ್ತು, ಸರಿಯಾಗಿ ಗ್ರೋತ್ ಆಗ್ತಾಯಿಲ್ಲ ಅಥವಾ ಪ್ರೊಡಕ್ಷನ್ನೇ ಆಗ್ತಾಯಿಲ್ಲ ಅಂದರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಸೊ ಹಾಗಾಗಿ ನಿಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ರಿಪೋರ್ಟ್ಸ್ ಇನ್ಕ್ಲೂಡಿಂಗ್ ಹಾರ್ಮೋನಲ್ ಟೆಸ್ಟು, ಅದರಲ್ಲೂ FSH LH ಇದನ್ನೆಲ್ಲ ಕರೆಕ್ಟಾಗಿ ಟೆಸ್ಟ್ಗಳು ಮಾಡಿ ಸೆಮೆನ್ ಅನಾಲಿಸಿಸ್ ಕರೆಕ್ಟಾಗಿರೋದನ್ನು ಮಾಡಿಬಿಟ್ಟು ಬಿಟ್ಟು ಉಳಿದು ಏನೇನೋ ನಿಮ್ಮ ಹತ್ರ ರಿಪೋರ್ಟ್ಸ್ ಇದೆ, ಫಾರ್ ಎಕ್ಸಾಂಪಲ್ ಸ್ಕ್ರೋಟಲ್ ಸ್ಕ್ಯಾನ್ ಇರ್ಬೋದು, ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಇರ್ಬೋದು, ಪ್ರತಿಯೊಂದು ಕೂಡ ರಿಪೋರ್ಟ್ಸು ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟು ಒಂದು ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮಗುನ ಪಡ್ಕೊಳ್ಳಿ. ಇನ್ನೊಂದು ಏನಾಗುತ್ತೆ ಅಂತಂದರೆ, ನಿಮ್ಮ ಅಜೂಸ್ಪರ್ಮಿಯಾ ಅಂತ ಕಾಣ್ಕೊಳ್ತು ಅಂತಂದರೆ ಹಾಗಾದರೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಡಾಕ್ಟ್ರೇ? ಬನ್ನಿ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಏನಾಗುತ್ತೆ ಅಂದರೆ ಅಜೂಸ್ಪರ್ಮಿಯಾನಲ್ಲಿ
ಪ್ರೊಡಕ್ಷನ್ ಕೆಪಾಸಿಟಿನೇ ಆಗ್ತಾ ಇಲ್ಲ. ಅಲ್ಲಿ ಏನೋ ಡಿಫೆಕ್ಟ್ ಇದೆ, DNA ಡಿಫೆಕ್ಟ್ ಇರ್ಬೋದು, RNA ಡಿಫೆಕ್ಟ್ ಇರ್ಬೋದು. ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಕರೆಕ್ಟಾಗಿ ಕಂಡಿಡಿದ ತಕ್ಷಣ ನಾವು ಏನು ಮಾಡ್ತೀವಿ ಶತಾಯುನಲ್ಲಿ ಅಂದರೆ ಫರ್ಟಿಲಿಟಿ ಡಿಟಾಕ್ಸ್ ಅಂತ ಮಾಡ್ತೀವಿ. ನಾನು ತುಂಬ ಜನ ಕೇಳಿದ್ದೀನಿ, ನಾವು ಡಿಟಾಕ್ಸ್ ಮಾಡ್ತೀವಿ ಅಂದ ತಕ್ಷಣ, ಇಲ್ಲ ಡಾಕ್ಟ್ರ್ ಆಲ್ರೆಡಿ ನಾನು ಬೇರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ಅಲ್ಲೂ ನಮಗೆ ಪಂಚಕರ್ಮ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ಅದು ಹಾಗಲ್ಲ. ಯಾಕಂದರೆ ನಾವು ಶತಾಯುನಲ್ಲಿ ಸ್ಪೆಷಲೈಸೇಷನ್ ಮಾಡಿರೋದೇ ಇನ್ಫರ್ಟಿಲಿಟಿಲೇ ಇರೋದ್ರಿಂದ ನಿಮಗೆ ಕೊಡ್ತಕ್ಕಂಥ ಟ್ರೀಟ್ಮೆಂಟು ತುಂಬಾ ಸ್ಪೆಸಿಫಿಕ್ ಆಗಿರೋದ್ರಿಂದ ನಿಮಗೆ ಶೋರ್ ಶಾರ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಹಾಗಾಗಿ ಹೆದರ್ಕೊಳ್ಳೋಂಥದ್ದೇನು ಬೇಕಾಗಿಲ್ಲ. ಅದು ಫರ್ಟಿಲಿಟಿ ಡಿಟಾಕ್ಸು ಒಂದು 15 ಡೇಸ್ ಪ್ರೊಸೆಸ್. ಅದು ಒಂದು ಸರಿ ಡಿಟಾಕ್ಸ್ ಮಾಡ್ತು ಅಂತಂದರೆ ಆಮೇಲೆ ಬರೀ ಹೊಟ್ಟೆಗೆ ಔಷಧಿ ಇರುತ್ತೆ. ಎಷ್ಟೊಂದು ಜನ ತಾವು ಅನ್ಕೋಬೋದು, ಇಲ್ಲ ನಾವು ಬೆಂಗಳೂರಲ್ಲಿಲ್ಲ, ನಾವು ಬೇರೆ ಊರಲ್ಲಿದ್ದೀವಿ ಅಂತ. ಈವನ್ ಡಿಟಾಕ್ಸ್ ಕಿಟ್ಟು, ಫರ್ಟಿಲಿಟಿ ಡಿಟಾಕ್ಸ್ ಕಿಟ್ಟು ನಾವು ಮನೆಗೆ ಕೂಡ ಕಳಿಸ್ತೀವಿ ಕೊರಿಯರಿಂದ. ಜೊತೆಗೆ ಮಂತ್ಲಿ ಮೆಡಿಸಿನ್ ಕೂಡ ಕಳಿಸ್ತೀವಿ. ಬೈ ಚಾನ್ಸ್ ಅಜೂಸ್ಪರ್ಮಿಯಾ ಏನಿತ್ತು ಅಂತಂದರೆ ಫಸ್ಟು 3 to 6 ಮಂತ್ಸು ತುಂಬ ಕ್ರೂಷಿಯಲ್ಲು. ನಾವು ಕರೆಕ್ಟಾಗಿ ಅನಾಲಿಸಿಸ್ ಎಲ್ಲ ಮಾಡಬೇಕು, ಟೆಸ್ಟ್ಗಳೆಲ್ಲ ಮಾಡಿಸ್ಬೇಕು. ಅದನ್ನೆಲ್ಲ ನಮ್ಮ ಡಾಕ್ಟ್ರುಗಳು ನಿಮ್ಮನ್ನು ಗೈಡ್ ಮಾಡ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡಿಬಿಟ್ಟು ನಿಮಗೆ ಕರೆಕ್ಟಾಗಿ ರಿಸಲ್ಟ್ ಬರೋ ಥರ ಅಡ್ವೈಸ್ ಮಾಡ್ತಾರೆ. ನಾವು ಇಂಪಾರ್ಟೆಂಟಾಗಿ ಅಜೂಸ್ಪರ್ಮಿಯಾನಲ್ಲಿ ಮೆಡಿಸಿನ್ ಫಸ್ಟ್ 3 ಮಂತ್ಸ್ ಕೊಡ್ತಾ ಇದ್ದಂಗೆ ನಿಮಗೆ ಕೌಂಟ್ ಇಂಪ್ರೂವ್ ಆಗೋದಿಲ್ಲ. ಯಾಕೆ ಫಸ್ಟ್ ಅದು ಅಲ್ಲಿ ಭೂಮಿನ ಫಲವತ್ತಾಗಿ ಮಾಡ್ತಾಯಿದ್ದೀವಿ, ಆಮೇಲೆ ಬೀಜ ಬಿತ್ತೋದು, ಆಮೇಲೆ ಆ ಬೀಜಕ್ಕೆ ಗೊಬ್ಬರ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಬೆಳೆಯುತ್ತೆ. ಅದೇ ಥರ ಇಲ್ಲೂ ಕೂಡ ಒಂದು ಫಸ್ಟು 3 to 4 ಮಂತ್ಸು ಫಸ್ಟ್ ಅದನ್ನು ಗ್ರೌಂಡ್ ವರ್ಕ್ ಚೆನ್ನಾಗಿ ಮಾಡ್ತಾಯಿರ್ತೀವಿ. ಬಟ್ ಹಾಗಂತ ನಿಮಗೇನು ಇಂಪ್ರೂವ್ಮೆಂಟ್ ಸಿಗೋದಿಲ್ಲ ಅಂತಲ್ಲ. ಆ 3 to 4 ಮಂತ್ಸಲ್ಲಿ ಏನು ಮಾಡ್ತೀವಿ ಅಂದರೆ ನಿಮ್ಮ ಹಾರ್ಮೋನಲ್ ಟೆಸ್ಟ್ ಏನಿದೆ ಅದರಲ್ಲಿ LH ಇರ್ಬೋದು, ಲ್ಯೂಟಿನೈಸಿಂಗ್ ಹಾರ್ಮೋನು ಅಂತೆಲ್ಲ ಹೇಳ್ತೀವಿ, FSH LH ಎಲ್ಲ ವೇರಿಯೇಷನ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಯಾಕಂದರೆ ಅಜೂಸ್ಪರ್ಮಿಯಾನಲ್ಲಿ ಇವೆಲ್ಲ ಹೈ ರೇಂಜಲ್ಲಿರುತ್ತೆ. ನಾವು ಟ್ರೀಟ್ಮೆಂಟ್ ಶುರು ಮಾಡ್ತಾ ಇದ್ದಂಗೆ ಇದ್ರದ್ದು ಪ್ಯಾರಾಮೀಟರ್ಸು ಕಡಿಮೆ ಆಗ್ತಾ ಬರುತ್ತೆ. ಸೊ ಅಲ್ಲೇ ನಮಗೆ ಒಂದು ಇಂಡಿಕೇಷನ್ ಸಿಗುತ್ತೆ ಈ ಟ್ರೀಟ್ಮೆಂಟ್ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತ. ಸೊ ನೀವು ಹಾಗಂತ ಅಜೂಸ್ಪರ್ಮಿಯಾ ಇತ್ತು ಅಂದರೆ ವರ್ಷಾನುಗಟ್ಟಲೆ ಟ್ರೀಟ್ಮೆಂಟ್ ತೊಗೊಂಡು ಏನೂ ಇಂಪ್ರೂವ್ಮೆಂಟ್ ಆಗದೆ ಕೂತ್ಕೊಳ್ಳೋದಿಲ್ಲ. ನಾವು ಎವ್ರಿ ಮಂತು ಅಲ್ಟರ್ನೇಟ್ ಮಂತು ಅದನ್ನು ಟೆಸ್ಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಹುಟ್ಟೋ ಮಗು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದ್ರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.